ಯೋಗ ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಖಂಡಿತ ಚೆನ್ನಾಗಿದ್ದೀರಾ ಅಂತ ನಾನು ನಂಬ್ತೀನಿ. ಇವತ್ತು ನನಗೆ ಒಂದು ಡಿಫ್ರೆಂಟ್ ಆದ ನೀವು ಯಾವತ್ತು ನೋಡದೇ ಇರುವಂತಹ ಒಂದು ಮೂವಿಯನ್ನ ನಾನು ನಿಮಗೆ ತಂದಿದ್ದೇನೆ. ಏನಪ್ಪಾ ಅಂದ್ರೆ ನಾವು ಸ್ಟೂಡೆಂಟ್ಸ್ ಆಗಿರ್ಬೇಕಾದ್ರೆ ಎಲ್ಲರಿಗೂ ಒಂದಲ್ಲ ಒಂದ್ಸತಿ ಅನ್ಸೆ ಇರುತ್ತೆ, ನಾವು ಬರ್ದಿರೋ ಆನ್ಸರ್ಸ್ ಎಲ್ಲ ಕರೆಕ್ಟ್ ಆಗಿರ್ಬೇಕು, ನಮ್ಗೆ ಔಟ್ ಆಫ್ ಔಟ್ ಮಾರ್ಕ್ಸ್ ಸಿಗ್ಬೇಕು ಅಂತ. ಇದೇ ತರ ಈ ಮೂವಿಯ ಹೀರೋಯಿನ್ಗೂ ಆಗುತ್ತೆ. ಹೀರೋಯಿನ್ ಬರ್ದಿರುವ ಎಲ್ಲ ಆನ್ಸರ್ ಕೂಡ ಕರೆಕ್ಟ್ ಆಗಿರುತ್ತೆ, ಅವಳು ಬರ್ದಿರೋ ಅಷ್ಟು ಮಾರ್ಕ್ಸ್ ಔಟ್ ಆಫ್ ಔಟ್ ಬಂದಿರುತ್ತೆ. ಎಕ್ಸಾಂಪಲ್ ಗೆ ಈಗ ಇಂಡಿಯಾಗೆ ಕ್ಯಾಪಿಟಲ್ ಯಾವ್ದಪ್ಪ ಅಂದ್ರೆ ಡೆಲ್ಲಿ ಅಂತ ಬರಿತೀವಿ, ಆದ್ರೆ ನಮ್ಮ ಹೀರೋಯಿನ್ ಇಂಡಿಯಾಗೆ ಕ್ಯಾಪಿಟಲ್ ಕರ್ನಾಟಕ ಅಂತ ಬಂದ್ರೆ ಅದು ಟಟ್ ಅಂತ ಹೇಳಿ ಕರ್ನಾಟಕ ಆಗ್ಬಿಡುತ್ತೆ. ಇದೇ ರೀತಿ ಹೀರೋಯಿನ್ ಬರೋದ ಎಲ್ಲ ಆನ್ಸರ್ ಕೂಡ ಕರೆಕ್ಟ್ ಆಗಿರುತ್ತೆ, ಅವಳು ಡಬ್ ಬರ್ದಿದ್ರು ಅದು ಕರೆಕ್ಟ್ ಆಗಿ ಕನ್ವರ್ಟ್ ಆಗ್ಬಿಡುತ್ತೆ. ಇದೇ ರೀತಿ ಅವಳು ಔಟ್ ಆಫ್ ಔಟ್ ನ ತಗೋತಾಳೆ. ಈ ರೀತಿ ಸೂಪರ್ ಪವರ್ ಹೀರೋಯಿನ್ ಗೆ ಇದೆ ಅಂದ್ರೆ ಒಂದಲ್ಲ ಒಂದು ಸೈಡ್ ಎಫೆಕ್ಟ್ ಇರ್ಲೇಬೇಕಲ್ವಾ? ಹೌದು, ಮೂವಿಯ ಕೊನೆಯಲ್ಲಿ ಒಂದು ಡಿಫರೆಂಟ್ ಆದ ಒಂದು ದೊಡ್ಡ ಟ್ವಿಸ್ಟ್ ನೊಂದಿಗೆ ಇದನ್ನ ರಿವೀಲ್ ಮಾಡ್ತಾರೆ. ಮೂವಿನ ಯಾರು ಸ್ಕಿಪ್ ಮಾಡದೆ ನೋಡಿ. 2021 ಅಲ್ಲಿ ರಿಲೀಸ್ ಆದ ಹಾನೆಸ್ಟ್ ಸ್ಟೂಡೆಂಟ್ ಅನ್ನೋ ಮೂವಿಯನ್ನ ನಾವು ಇವತ್ತು ನೋಡ್ತಾ ಇದೀವಿ. ನೋಡೋಕು ಮುಂಚೆ ಸಬ್ಸ್ಕ್ರೈಬ್ ಮಾಡದೇ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮರ್ಯಾದೆ ಬೆಲ್ ಐಕಾನ್ ಪ್ರೆಸ್ ಮಾಡಿಟ್ಕೊಳ್ಳಿ. ನೀವು ಮಾಡೋ ಸಬ್ಸ್ಕ್ರಿಪ್ಷನ್ಸ್ ಲೈಕ್ ಕಮೆಂಟ್ಸ್ ನಮಗೆ ಮೋಟಿವೇಶನಲ್ ಆಗಿರುತ್ತೆ. ಫಾಲೋ ಮಾಡದಿದ್ದವರು ಫಾಲೋ ಮಾಡ್ಕೊಳ್ಳಿ. ಬನ್ನಿ ಮೂವಿ ಒಳಗಡೆ ಹೋಗೋಣ. ಓಪನಿಂಗ್ ಸೀನ್ ನಲ್ಲಿ ಜಪಾನ್ ಒಂದು ಸ್ಕೂಲ್ ಅನ್ನ ತೋರಿಸ್ತಾರೆ. ಇದೆ ಲಿಚಿಕಾವಾ ಹೈಸ್ಕೂಲ್ ಅಂತ. ಒಂದು ಕ್ಲಾಸ್ ನಲ್ಲಿ ಟೀಚರ್ ರೀಸೆಂಟ್ ಆಗಿ ನಡೆದ ಟೆಸ್ಟ್ ಪೇಪರ್ ಅನ್ನ ಕೊಡ್ತಾ ಇರ್ತಾರೆ. ಆಗ ಒಂದು ಹುಡುಗಿಯನ್ನ ತೋರಿಸ್ತಾರೆ. ಇವಳೆ ನಮ್ಮ ಹೀರೋಯಿನ್ ಸುಕ್ಕ ಅಂತ ಹೇಳಿ. ಇವಳ ಬಗ್ಗೆ ಹೇಳಬೇಕು ಅಂದ್ರೆ ಫ್ರೆಂಡ್ಸ್ ಜೊತೆ ಸೇರೋದು, ಜಾಲಿ ಮಾಡೋದು ಅಂದ್ರೆ ಇವಳಿಗೆ ತುಂಬಾ ಇಷ್ಟ. ಆದ್ರೆ ಎಕ್ಸಾಮ್ ಟೆಸ್ಟ್ ಅಂತ ಯಾವಾಗ ಬರುತ್ತೋ ಇವಳಿಗೆ ಚೂರು ಕೂಡ ಆಗೋದಿಲ್ಲ. ಯಾವಾಗ್ಲೂ ಟೆಸ್ಟ್ ಎಕ್ಸಾಮ್ ಅಂತ ಬಂದ್ರೆ ಎಲ್ಲಾದ್ರಲ್ಲೂ 0 ತಗೊಂಡ್ ಕೂತಿರ್ತಾಳೆ. ಟೀಚರ್ ಎಲ್ಲರಿಗೂ ಟೆಸ್ಟ್ ಪೇಪರ್ ಅನ್ನ ಕೊಡ್ಬೇಕಾದ್ರೆ ಇವಳಿಗೂ ಕೂಡ ಕೊಡ್ತಾರೆ. ನೋಡಿದ್ರೆ 0 ತಗೊಂಡಿರ್ತಾರೆ. ಯಾಕೆ ಅಂದ್ರೆ ಅವಳಿಗೆ ಓದೋದ್ ಕೂಡ ಸ್ವಲ್ಪನೂ ಆಗಲ್ಲ ಅಲ್ವಾ? ಅದಕ್ಕೆ ಆ ಟೆಸ್ಟ್ ಪೇಪರ್ ತುಂಬಾ ಈಸಿ ಆಗಿರುತ್ತೆ, ಆದ್ರೂ 0 ತಗೊಂಡಿರ್ತಾಳೆ. ಹಾಗೆ ಇಲ್ಲಿ ಒಬ್ಬ ಹುಡುಗನನ್ನ ತೋರಿಸ್ತಾರೆ. ಇವರೇ ನಮ್ಮ ಮೂವಿಯ ಹೀರೋ. ಹೀರೋಯಿನ್ 0 ತಗೊಂಡಿರೋದಕ್ಕೆ ಬೇಜಾರಾಗಿ ಕೂತಿರ್ತಾಳೆ. ಹೀರೋಯಿನ್ ಹತ್ರ ಹೋಗಿ ಯಾಕೆ ಬೇಜಾರ್ ಮಾಡ್ಕೊಂಡಿದ್ಯಾ, 0 ಅಲ್ವಾ ನಿನ್ನ ಲಕ್ಕಿ ನಂಬರ್, ಹಾಗೆ ಹೀಗೆ ಅಂತ ಹೇಳಿ ಹೀರೋಯಿನ್ ಮೂಡ್ ನ ಸರಿ ಮಾಡೋದಕ್ಕೆ ಅಂತ ಟ್ರೈ ಮಾಡ್ತಾ ಇರ್ತಾನೆ. ಆಕ್ಚುಲಿ ಹೇಳ್ಬೇಕು ಅಂದ್ರೆ ಇವರಿಬ್ರು ಮೊದ್ಲಿಂದನೂ ಲವ್ ಮಾಡ್ತಾ ಇರ್ತಾರೆ. ಹಾಗೆ ಟೀಚರ್ ಬಂದು ಅವಳ ಹತ್ರ ನಿನಗೆ ತಲೆಯಲ್ಲಿ ಬುದ್ಧಿ ಇದೆಯಾ, ಏನಿದೆ ಕೊಡೋ ಟೆಸ್ಟ್ ಅಲ್ಲಿ ಎಲ್ಲಾದ್ರಲ್ಲಿ 0 ತಗೊಂಡ್ ಕೂತಿದ್ಯಾ, ಹಿಂಗೆ ಆದ್ರೆ ನೀನು ಮುಂದೆ ತುಂಬಾನೇ ಕಷ್ಟ ಅನ್ಭವಿಸ್ತೀಯಾ, ಸರಿಯಾಗಿ ಓದ್ಲಿಲ್ಲ ಅಂದ್ರೆ ನಿನಗೆ ಏನು ಕೂಡ ಸಿಗೋದಿಲ್ಲ, ಹಾಗೆ ಹೀಗೆ ಅಂತ ಹೇಳಿ ಹೀರೋಯಿನ್ ಚೆನ್ನಾಗಿ ಬೈತಾರೆ. ಸರಿ, ನೆಕ್ಸ್ಟ್ ನಾನು ಹಿಸ್ಟ್ರಿಯ ಟೆಸ್ಟ್ ಕೊಡ್ತಾ ಇದ್ದೀನಿ ಅಂತ ಹೇಳಿ ಎಲ್ಲರಿಗೂ ಕ್ವಶನ್ ಪೇಪರ್ ಅನ್ನ ಸಪ್ಲೈ ಮಾಡ್ತಾರೆ. ಅದರಲ್ಲಿ ಮೊದಲನೇ ಕ್ವಶನ್ ಏನಿರುತ್ತಪ್ಪ ಅಂದ್ರೆ ಜಪಾನ್ ನಲ್ಲಿ ಒಂದು ಫೇಮಸ್ ಆದ ದೇವಸ್ಥಾನ ಇರುತ್ತೆ. ಅಲ್ಲಿಗೆ ಹೋಗಿ ₹1 ಕಾಯಿನ್ ಹಾಕಿ ನೀವು ಮನ್ಸಲ್ಲಿ ಏನ್ ಅನ್ಕೋತಿರೋ, ನೀವೇನ್ ಬೇಡ್ಕೋತಿರೋ ಅದೆಲ್ಲ ನಿಜ ಆಗುತ್ತೆ. ಆ ದೇವಸ್ಥಾನ ಎಲ್ಲಿದೆ ಅಂತ ಕೇಳಿರ್ತಾರೆ. ಇದನ್ನ ನೋಡಿದ ನಮ್ಮ ಹೀರೋಯಿನ್ ಗೆ ಆ ಕ್ವಶನ್ ಗೆ ಆನ್ಸರ್ ಗೊತ್ತಿರೋದಿಲ್ಲ. ಆ ಕ್ವಶನ್ ನ ಬ್ಲಾಂಕ್ ಬಿಡೋದಕ್ಕೂ ಮನ್ಸಾಗೋದಿಲ್ಲ. ಸರಿ, ಏನಾರ ಬರೆದು ತುಂಬಿಸೋಣ ಅಂತ ಹೇಳಿ ಹೀರೋಯಿನ್ ಗೆ ಆ ಊರಲ್ಲಿ ಗೊತ್ತಿದ್ದ ಒಂದು ಏರಿಯಾ ಹೆಸರನ್ನ ಬರೀತಾಳೆ. ಹಾಗೆ ಅವಳು ಬರೆದ ಸ್ವಲ್ಪ ಹೊತ್ನಲ್ಲೇ ಕ್ಲಾಸ್ ಇಂದ ಆಚೆ ಕಿಟಕಿಯಿಂದ ಕಾಣಿಸುತ್ತೆ ನಮ್ಗೆ ದೊಡ್ಡದೊಂದು ಲೈಟ್ ಬೀಳೋದಾಗಿ. ಸೊ ನಮ್ಗೆ ಇಲ್ಲಿ ಗೊತ್ತಾಗೋದೇನಂದ್ರೆ ಆ ಊರಿನಲ್ಲಿ ಏನೋ ಒಂದು ನಡೀತು ಅಂತ. ಸರಿ ಅಂತ ಹೇಳಿ ಈಗ ಸೀನ್ ಅನ್ನ ಕಟ್ ಮಾಡ್ತಾರೆ. ಮರುದಿನ ಬೆಳಗ್ಗೆ ಹೀರೋ ಮತ್ತೆ ಹೀರೋಯಿನ್ ಯಾವಾಗ್ಲೂ ಹೋಗ್ತಾ ಇದ್ದ ದಾರಿಯಲ್ಲೇ ಅವರ ಸ್ಕೂಲ್ಗೆ ಹೋಗ್ತಾ ಇರ್ತಾರೆ. ಹೋಗ್ಬೇಕಾದ್ರೆ ಒಂದು ದಾರಿಯಲ್ಲಿ ಅವ್ರು ಯಾವತ್ತು ನೋಡದೇ ಇರುವಂತ ಒಂದು ದಾರಿ ಸಿಕ್ಬಿಡುತ್ತೆ. ಒಂಥರ ಕಾಡ್ ರೀತಿ ತರನ ಇರುತ್ತೆ. ಅದನ್ನ ನೋಡಿ ಅವರು ಏನು ಇದು, ನಾವ್ ಯಾವಾಗ್ಲೂ ಇಲ್ಲೇ ಓಡಾಡ್ತಾ ಇದೀವಿ, ಇದ್ ಯಾವಾಗ ಬಂತು ಅಂತ ಹೇಳಿ ಮಾತಾಡ್ಕೊಂಡು ಅದ್ರೊಳಗೆ ಹೋಗ್ತಾರೆ. ಹಾಗೆ ಒಳಗೋಗಿ ನೋಡಿದ್ರೆ ಅಲ್ಲಿ ಒಂದು ದೇವಸ್ಥಾನ ಇರುತ್ತೆ. ಆ ದೇವಸ್ಥಾನ ಸ್ಪೆಷಾಲಿಟಿ ಏನಪ್ಪಾ ಅಂದ್ರೆ ಆ ದೇವಸ್ಥಾನಕ್ಕೆ ಒಂದು ಕಾಯಿನ್ ಅನ್ನ ಹಾಕಿ ಮನ್ಸಲ್ಲಿ ಏನ್ ಅನ್ಕೋತೀವೋ ಅದೆಲ್ಲ ನಿಜ ಆಗುತ್ತೆ. ನಾವು ಡೈಲಿ ಓಡಾಡೋ ದಾರಿಯಲ್ಲಿ ಈ ದೇವಸ್ಥಾನ ಹೇಗ್ ಬಂತು ಅಂತ ಅವರಿಬ್ರು ತಲೆ ಕೆಡಿಸ್ಕೋಬೇಕಾದ್ರೆ ಆ ದೇವಸ್ಥಾನದ ಎಂಟ್ರೆನ್ಸ್ ಅಲ್ಲಿ ಏನನ್ನೋ ಬರ್ತಿರ್ತಾರೆ. ಆದ್ರೆ ಅದು ಹೀರೋಯಿನ್ ಗೆ ಸ್ವಲ್ಪನೂ ಕೂಡ ಅರ್ಥ ಆಗೋದಿಲ್ಲ. ಸರಿ ಅಂತ ಹೇಳಿ ದೇವಸ್ಥಾನ ಒಳಕ್ಕೆ ಹೋಗ್ತಾಳೆ. ಇಲ್ಲಿ ಹೀರೋಯಿನ್ ದೇವಸ್ಥಾನ ಹತ್ರ ಬಂದು ಒಂದು ಕಾಯಿನ್ ಅನ್ನ ಇಟ್ಟು ನಾನ್ ಬರ್ದಿರೋ ಎಲ್ಲ ಎಕ್ಸಾಮ್ ಕೂಡ ಔಟ್ ಆಫ್ ಔಟ್ ಬರ್ಬೇಕು, ನಾನು ಯಾವ್ದ್ರಲ್ಲೂ ಕೂಡ ಕಮ್ಮಿ ಮಾರ್ಕ್ಸ್ ಅನ್ನ ತಗೋಬಾರ್ದು ಅಂತ ಕೇಳ್ಕೊತಾಳೆ. ಹಾಗೆ ಅವರಿಬ್ರು ಸ್ಕೂಲ್ ಗೆ ಹೋಗ್ತಾರೆ. ಕ್ಲಾಸ್ ಅಲ್ಲಿ ಟೀಚರ್ ನಿನ್ನೆ ಬರೆದ ಎಕ್ಸಾಮ್ ಪೇಪರ್ ಅನ್ನ ಕೊಡ್ತಾರೆ. ಅದ್ರಲ್ಲಿ ನೋಡಿದ್ರೆ ಹೀರೋಯಿನ್ ಗೆ 100ಕ್ಕೆ 5 ಮಾರ್ಕ್ಸ್ ತೆಗ್ದಿರ್ತಾಳೆ. ಏನಪ್ಪ ಇದು, ನಾನ್ ಇವಾಗ ತಾನೇ ದೇವ್ರ ಹತ್ರ ಬೇಡ್ಕೊಂಡ್ ಬಂದಲ್ಲ, ಇವೆಲ್ಲ ಸುಳ್ಳು, ಇವೆಲ್ಲ ವರ್ಕ್ ಆಗಲ್ಲ ಅಂತ ಹೇಳಿ ಸಪ್ಪಿಗೆ ಕೂತ್ಕೋತಾಳೆ. ಸರಿ ಅಂತ ಹೇಳಿ ಟೀಚರ್ ಇನ್ನೊಂದು ಟೆಸ್ಟ್ ಅನ್ನ ಕೊಡ್ತಾರೆ. ಆ ಟೆಸ್ಟ್ ಅಲ್ಲಿ ಮೊದಲ ಕ್ವಶನ್ ಏನಿರುತ್ತೆ ಗೊತ್ತಾ, ಆ ಜಪಾನ್ ನ ಪ್ರೈಮ್ ಮಿನಿಸ್ಟರ್ ಯಾರು ಅಂತ. ಇಲ್ಲಿ ನೋಡಿದ್ರೆ ನಮ್ಮ ಹೀರೋಯಿನ್ ಗೆ ಅದಕ್ಕೂ ಕೂಡ ಆನ್ಸರ್ ಗೊತ್ತಾಗೋದಿಲ್ಲ. ನಮ್ಗೆ ಇಲ್ಲಿ ಗೊತ್ತಾಗೋದೇನಂದ್ರೆ ನಮ್ಮ ಹೀರೋಯಿನ್ ಓದೋದ್ರಲ್ಲಿ ಎಷ್ಟು ವೀಕ್ ಇದ್ದಾಳೆ ಅಂತ. ಸರಿ, ಆ ಆನ್ಸರ್ ನ ಖಾಲಿ ಬಿಡೋದ್ ಬೇಡ, ಏನಾದ್ರೂ ಬರೆಯೋದು ತುಂಬಿಸೋಣ ಅಂತ ಹೇಳಿ ತನ್ನ ಬಾಯ್ ಫ್ರೆಂಡ್ ಹೆಸರನ್ನೇ ಬರೀತಾಳೆ. ಬೇರೆ ಕ್ವಶನ್ ಎಲ್ಲ ಖಾಲಿ ಬಿಟ್ಟು ಹಾಗೆ ಆ ಆನ್ಸರ್ ಶೀಟ್ ಮೇಲೆ ಮಲ್ಕೋಬಿಡ್ತಾಳೆ. ಹೀರೋವನ್ನ ಕರ್ಕೊಂಡು ಮನೆಗೆ ವಾಪಸ್ ಬರ್ತಾಳೆ. ಮನೆ ಒಳಗೆ ಹೋಗ್ಬೇಕಾದ್ರೆ ಹೀರೋಯಿನ್ ಅವರ ಅಪ್ಪ ಅಮ್ಮ ದೊಡ್ಡದಾಗಿ ಜಗಳ ಮಾಡ್ತಾ ಇರ್ತಾರೆ. ಅವರ ಅಪ್ಪ ಒಬ್ಬ ಸೇಲ್ಸ್ ಮ್ಯಾನ್ ಆಗಿ ಕೆಲಸ ಮಾಡ್ತಾ ಇರ್ತಾರೆ. ಯಾವ್ದೋ ಒಂದು ಕಾರಣಕ್ಕೆ ಈಗ ಅವರ ಕೆಲಸ ಹೋಗಿರುತ್ತೆ. ಅವ್ರ ಅಮ್ಮ ಒಬ್ರು ಹೌಸ್ ವೈಫ್ ಆಗಿರ್ತಾರೆ. ಆದ್ರೆ ಯಾವ್ದೋ ಒಬ್ಬ ವ್ಯಕ್ತಿಯ ಜೊತೆ ಅವರಿಗೆ ಅಫೇರ್ ಇರುತ್ತೆ. ಅದರಿಂದ ಅವರಿಬ್ರು ಮಧ್ಯೆ ಡೈಲಿ ಜಗಳ ಆಗ್ತಾನೆ ಇರುತ್ತೆ. ಇದನ್ನ ನೋಡಿ ಹೀರೋಯಿನ್ ಹೀರೋಗೆ ಇವರ ಕಣ್ಣಿಗೆ ಕಾಣಿಸ್ಕೋಬೇಡ, ಮೆತ್ತಿಗೆ ರೂಮ್ ಗೆ ಬಾ ಅಂತ ಹೇಳಿ ಅವಳನ್ನ ರೂಮ್ ಗೆ ಕರ್ಕೋತಾಳೆ. ಹೀರೋ ಹಾಗೆ ಒಳಗ್ ಹೋಗ್ತಾ ಇರ್ತಾನೆ. ಒಂದು ರೂಮಿನ ಪಕ್ಕ ಊಟ ತಿಂಡಿ ನೀರು ಅಲ್ಲೇ ಇಟ್ಟಿರ್ತಾರೆ.
ಏನು ಅಂತ ಹೇಳಿದ್ರೆ ಒಂದು ಹುಡುಗನನ್ನ ತೋರಿಸ್ತಾರೆ. ಇವನೇ ಹೀರೋಯಿನ್ ನ ತಮ್ಮ. ಇವನು ಅವ್ರ ಅಕ್ಕನ್ ತರ ಅಲ್ಲ, ಎಲ್ಲದರಲ್ಲೂ ಫಾಸ್ಟ್ ಇರ್ತಾನೆ. ಎಲ್ಲ ಟೆಸ್ಟ್ ಗಳಲ್ಲೂ 100ಕ್ಕೆ 100 ತೆಗಿತಾ ಇರ್ತಾನೆ. ಯಾವ್ದೋ ಒಂದು ಟೆಸ್ಟ್ ಅಲ್ಲಿ ಮಿಸ್ ಆಗಿ ಫೇಲ್ ಆಗ್ಬಿಡ್ತಾನೆ. ಸೊ ಅವತ್ತಿಂದ ಯಾರ ಹತ್ರನು ಮಾತಾಡದೆ ಒಬ್ನೇ ವಿಡಿಯೋ ಗೇಮ್ ಗಳನ್ನ ಆಡ್ಕೊಂಡು ಟೈಮ್ ಅನ್ನ ವೇಸ್ಟ್ ಮಾಡ್ತಾ ಇರ್ತಾನೆ. ಇದನ್ನೆಲ್ಲ ಹೇಳ್ಕೊಂಡು ಹೀರೋಯಿನ್ ತುಂಬಾನೇ ಫೀಲ್ ಮಾಡ್ಕೋತಾ ಇರ್ತಾಳೆ. ಹಾಗೆ ಹೀರೋಗೆ ನನಗೆ ಈಗ ಹೊಟ್ಟೆ ಎಸಿತಿದೆ ಅಂತ ಹೇಳ್ತಾಳೆ. ಹೀರೋ, ನೀನ್ ಇಲ್ಲೇ ಇರು, ನಾನ್ ಸೂಪರ್ ಮಾರ್ಕೆಟ್ ಹೋಗಿ ಏನಾದ್ರು ತಿನ್ನೋದಕ್ಕೆ ತರ್ತೀನಿ ಅಂತ ಅಲ್ಲಿಂದ ಹೊರಡ್ತಾನೆ. ಇಲ್ಲಿ ಈ ಸೈಡ್ ಅಲ್ಲಿ ಸ್ಕೂಲ್ ಅನ್ನ ತೋರಿಸ್ತಾರೆ. ಟೀಚರ್ ಎಲ್ಲರೂ ಬರೆದ ಆನ್ಸರ್ ಶೀಟ್ ಅನ್ನ ವ್ಯಾಲ್ಯೂ ಮಾಡ್ತಾ ಇರ್ತಾರೆ. ಹಾಗೆ ಹೀರೋಯಿನ್ ಶೀಟ್ ಕೂಡ ಬರುತ್ತೆ. ಅವಳ ಆನ್ಸರ್ ಶೀಟ್ ಅನ್ನ ವ್ಯಾಲ್ಯೂ ಮಾಡ್ಬೇಕಾದ್ರೆ ಆ ದೇವಸ್ಥಾನದಿಂದ ಒಂದು ಲೈಟ್ ಬರುತ್ತೆ. ಹಾಗೆ ಟೀಚರ್ ನ ಕನ್ನಡಕ ಕೂಡ ಒಂದು ಫ್ಲಾಶ್ ಆಗಿ ಲೈಟ್ ಬರುತ್ತೆ. ಈ ಕಡೆ ಹೀರೋಯಿನ್ ಅನ್ನ ತೋರಿಸ್ತಾರೆ. ತಿನ್ನೋಕೆ ಏನಾದ್ರು ತಗೊಂಡ್ ಬರ್ತೀನಿ ಅಂತ ಹೋದ ಹೀರೋ ಇನ್ನೂ ಬಂದಿಲ್ವಲ್ಲ ಅಂತ ಹೇಳಿ ಅವನಿಗೆ ಕಾಲ್ ಮಾಡ್ತಾಳೆ. ಕಾಲ್ ಪಿಕ್ ಮಾಡಿದ ಹೀರೋ, ನಾನ್ ಸ್ವಲ್ಪ ಬಿಸಿ ಇದ್ದೀನಿ, ನನಗೆ ಮತ್ತೆ ಮತ್ತೆ ಕಾಲ್ ಮಾಡ್ಬೇಡ, ಏನು ಬೇಜಾರ್ ಮಾಡ್ಕೋಬೇಡ ಅಂತ ಹೇಳಿ ಟಕ್ ಅಂತ ಕಾಲ್ ಅನ್ನ ಕಟ್ ಮಾಡ್ತಾನೆ. ಏನ್ ಇವನು ಯಾವಾಗ ನೋಡ್ರೆ ಫ್ರೀ ಆಗಿ ಬಿದ್ದಿರ್ತಾನಲ್ಲ, ಇವಾಗ ನೋಡ್ರೆ ಬಿಸಿ ಅಂತ ಇರ್ತಾನೆ ಅಂತ ಹೇಳ್ಬೇಕಾದ್ರೆ ಹೀರೋಯಿನ್ ನ ಸ್ಕೂಲ್ ವಾಟ್ಸ್ಆಪ್ ಗ್ರೂಪ್ ಅಲ್ಲಿ ಹೀರೋ ಫೋಟೋನ ಕಳಿಸಿ ಇವನು ತುಂಬಾನೇ ಅಪಾಯದಲ್ಲಿದ್ದಾನೆ, ಇವಾಗ ಜಪಾನ್ನವರು ಇವನೇ ನಮ್ಮ ಪ್ರೈಮ್ ಮಿನಿಸ್ಟರ್ ಅಂತ ಹೇಳ್ತಾ ಇದ್ದಾರೆ, ಹಾಗೆ ಹೀಗೆ ಅಂತ ವಾಟ್ಸ್ಆಪ್ ಗ್ರೂಪ್ ಗಳಲ್ಲಿ ಬಂದಿರುತ್ತೆ. ಇದನ್ನ ನೋಡಿ ಹೀರೋಯಿನ್ ಹಾಗೆ ಶಾಕ್ ಆಗ್ಬಿಡ್ತಾಳೆ. ಹಾಗೆ ನ್ಯೂಸ್ ಅಲ್ಲಿ ಪ್ರೈಮ್ ಮಿನಿಸ್ಟರ್ ಆಗಿ ಹೀರೋನೇ ಸೆಲೆಕ್ಟ್ ಮಾಡಿದ್ದೀನಿ ಅಂತ ತೋರಿಸ್ತಾ ಇರ್ತಾರೆ. ಅಲ್ಲಿ ಹೀರೋ ದೊಡ್ಡದಾಗಿ ಫೋಸ್ ಅನ್ನ ಕೊಡ್ತಾ ಇರ್ತಾರೆ. ಇದನ್ನ ನೋಡಿ ಅವಳಿಗೆ ನಂಬೋದಿಕ್ಕೆ ಆಗ್ತಾ ಇರೋದಿಲ್ಲ. ಹಾಗೆ ಯೋಚನೆ ಮಾಡ್ತಾ ಇರ್ತಾಳೆ, ನಾಳೆ ಆಗುತ್ತೆ. ಸ್ಕೂಲ್ ಅಲ್ಲಿ ಒಬ್ಳೆ ಕೂತ್ಕೊಂಡು ಥಿಂಕ್ ಮಾಡ್ತಾ ಇರ್ತಾಳೆ, ಹೇಗೆ ಅವನು ಸೂಪರ್ ಮಾರ್ಕೆಟ್ ಗೆ ಹೋಗ್ತೀನಿ ಅಂತ ತಾನೇ ಹೋಗಿದ್ದು, ಅದೇಗೆ ಪ್ರೈಮ್ ಮಿನಿಸ್ಟರ್ ಆಗ್ಬಿಟ್ಟ ಅಂತ ತುಂಬಾನೇ ತಲೆ ಕೆಡ್ಸ್ಕೊಂಡಿರ್ತಾಳೆ. ಹೀರೋಯಿನ್ ಫ್ರೆಂಡ್ ಒಬ್ಳು ಹೀರೋಯಿನ್ ಗೆ ಒಂದು ನ್ಯೂಸ್ ಅನ್ನ ತೋರಿಸ್ತಾಳೆ. ನೋಡು, ಎಲ್ಲಾ ಸ್ಟೇಟ್ ಗಳಲ್ಲೂ ಎಲ್ಲಾ ಪ್ರೈಮ್ ಮಿನಿಸ್ಟರ್ ಕೂಡ ಕಾಣೆ ಆಗ್ಬಿಟ್ಟಿದ್ದಾರೆ, ಈಗ ಇದೇ ಟ್ರೆಂಡ್ ಅಂತ ಹೇಳಿ ಆ ನ್ಯೂಸ್ ಅನ್ನ ಅವಳಿಗೆ ತೋರಿಸ್ತಾಳೆ. ಸರಿ, ಇಲ್ಲಿ ಟೀಚರ್ ಎಲ್ಲರೂ ಬರೆದ ಟೆಸ್ಟ್ ಪೇಪರ್ ಅನ್ನ ಕೊಡ್ತಾ ಇರ್ತಾರೆ. ಹೀರೋಯಿನ್ ಮಾತ್ರ ಕೊಡೋದಿಲ್ಲ. ಅವಳು ಹೋಗಿ ಕೇಳಿದ್ರೆ, ವೆರಿ ಗುಡ್, ಈ ತರನೇ ಓದು, ಈ ತರನೇ ಓದ್ತಾ ಇದ್ರೆ ನೀನ್ ತುಂಬಾ ಚೆನ್ನಾಗಿ ಓದ್ತೀಯಾ, ಹಾಗೆ ಹೀಗೆ ಅಂತ ಟೀಚರ್ ಹೇಳ್ತಾ ಇರ್ತಾರೆ. ಏನಪ್ಪ ಇವರು ಹೀಗೆ ಹೇಳ್ತಾ ಇದ್ದಾರೆ ಅಂತ ಕನ್ಫ್ಯೂಸ್ ಆಗ್ತಾಳೆ ಹೀರೋಯಿನ್. ನೋಡಿದ್ರೆ 100ಕ್ಕೆ 100 ಮಾರ್ಕ್ಸ್ ನ ತೆಗ್ದಿರ್ತಾಳೆ. ಅವಳಿಗೆ ನಂಬಕ್ ಆಗ್ತಿರೋದಿಲ್ಲ, ಶಾಕ್ ಆಗ್ಬಿಟ್ಟಿರ್ತಾಳೆ. ಹಾಗೆ ಪೇಪರ್ ಅನ್ನ ತಗೊಂಡು ಒಂದ್ ಕಡೆಯಿಂದ ಹಾಗೆ ಚೆಕ್ ಮಾಡ್ಕೊಂಡು ಬರ್ತಾ ಇರ್ತಾಳೆ. ಆ ಪೇಪರ್ ಅಲ್ಲಿ ನೋಡಿದ್ರೆ ಅವಳು ಒಂದೇ ಕ್ವಶನ್ ಗೆ ಆನ್ಸರ್ ಅನ್ನ ಬರ್ದಿರ್ತಾಳೆ, ಅದು ಕೂಡ ತಪ್ಪಾದ ಆನ್ಸರ್. ಏನು ಅಂತ ಹೇಳಿದ್ರೆ ಆ ಜಪಾನ್ ನ ಪ್ರೈಮ್ ಮಿನಿಸ್ಟರ್ ಯಾರು ಅಂದ್ರೆ ಅವಳ ಬಾಯ್ ಫ್ರೆಂಡ್ ಹೆಸರನ್ನೇ ಬರ್ದಿರ್ತಾಳೆ. ಅವಾಗ ಅವಳಿಗೆ ಸ್ವಲ್ಪ ಅರ್ಥ ಆಗ್ತಾ ಬರ್ತಾ ಇರುತ್ತೆ, ಅವಳು ಬರ್ದಾಗ್ಲೇನೆ ಅವನ ಬಾಯ್ ಫ್ರೆಂಡ್ ಪ್ರೈಮ್ ಮಿನಿಸ್ಟರ್ ಆಗಿರೋದು ಅಂತ. ಆದ್ರೆ ಬೇರೆ ಪ್ರೈಮ್ ಮಿನಿಸ್ಟರ್ ಗಳು ಅವಳಿಗೆ ಗೊತ್ತಿರೋದಿಲ್ಲ ಅಲ್ವಾ, ಹಾಗೆ ಅವರೆಲ್ಲ ಕಾಣೆ ಆಗಿದ್ದಾರೆ ಅಂತ ನ್ಯೂಸ್ ಬಂದಿರುತ್ತೆ ಅಲ್ವಾ, ಅವಾಗ ಅವಳಿಗೆ ಕನ್ಫರ್ಮ್ ಆಗುತ್ತೆ. ನಿನ್ನೆ ಹೋಗಿ ಯಾವ್ದೋ ಒಂದು ದೇವಸ್ಥಾನದಲ್ಲಿ ಬೇಡ್ಕೊಂಡಿದ್ದಕ್ಕೆ ಅದು ಇವಾಗ ನಿಜ ಆಗ್ತಾ ಇದೆ, ಅದಕ್ಕೆ ಹೀಗೆಲ್ಲ ಆಗ್ತಾ ಇದೆ ಅಂತ ಹೀರೋಯಿನ್ ಗೆ ಗೊತ್ತಾಗುತ್ತೆ. ಇದನ್ನೆಲ್ಲ ಸರಿ ಮಾಡ್ಬೇಕು ಅಂತ ಹೇಳಿ ಗೂಗಲ್ ಅನ್ನ ನೋಡ್ಕೊಂಡು ಕರೆಕ್ಟ್ ಆದ ಆನ್ಸರ್ ಅನ್ನ ಮತ್ತೆ ಅವಳ ಪೇಪರ್ ಮೇಲೆನೆ ಬರೀತಾಳೆ. ಅವಳು ಬರ್ದಿರೋ ಆನ್ಸರ್ಸ್ ಎಲ್ಲ ಸತ್ಯ ಆಗುತ್ತೆ ಅಲ್ವಾ, ಹಾಗೆ ಅವಳು ಗೂಗಲ್ ನೋಡಿ ಬರೆದ ಆನ್ಸರ್ಸ್ ಎಲ್ಲ ಕರೆಕ್ಟ್ ಆಗ್ಬಿಡುತ್ತೆ. ಹೀರೋನ ಪ್ರೈಮ್ ಮಿನಿಸ್ಟರ್ ಪೋಸ್ಟ್ ಇಂದ ತೆಗೆದು ಬಿಡ್ತಾರೆ. ಯಾರ್ಯಾರೆಲ್ಲ ಕಾಣೆ ಆಗಿರ್ತಾರಲ್ಲ ಅವರೆಲ್ಲ ಮತ್ತೆ ಸಿಗ್ತಾರೆ. ಇದೆಲ್ಲ ಕೇಳಿ ಹೀರೋಯಿನ್ ಗೆ ಸ್ವಲ್ಪ ಸಮಾಧಾನ ಆಗುತ್ತೆ. ಮತ್ತೆ ಟೀಚರ್ ನೋಡಿದ್ರೆ ಇನ್ನೊಂದು ಮ್ಯಾಥ್ಸ್ ಟೆಸ್ಟ್ ಅನ್ನ ಕೊಡ್ತಾರೆ. ಅದನ್ನ ನೋಡಿ ಅವಳಿಗೆ ತಲೆ ತಿರ್ಗೋಗುತ್ತೆ. ಸರಿ, ಏನನ್ನೋ ಒಂದು ಬರೆದು ಜಯನ್ಸೋಣ ಅಂತ ಹೇಳಿ ಎಲ್ಲವನ್ನ ಬರೆದು ಬರ್ತಾಳೆ. ಹೀಗೆ ಸ್ಕೂಲ್ ಮುಗಿಸ್ಕೊಂಡು ಹೀರೋ ಮತ್ತೆ ಹೀರೋಯಿನ್ ಒಂದು ಕಡೆ ಭೇಟಿ ಆಗ್ತಾರೆ. ಹೀರೋ ಹತ್ರ, ನಾನು ಹೇಳೋದನ್ನ ಕೇಳು, ಆಮೇಲೆ ನೀನು ಕೋಪ ಮಾಡ್ಕೋಬೇಡ, ನಿನ್ನ ಪ್ರೈಮ್ ಮಿನಿಸ್ಟರ್ ಪೋಸ್ಟ್ ಇಂದ ಇಳಿಸಿದ್ದು ನಾನೇ, ನನ್ನ ಪವರ್ ಇಂದಾನೆ ಹೀಗೆಲ್ಲ ಆಗಿದ್ದು, ಆ ಬೇರೆ ಮಿನಿಸ್ಟರ್ ಗಳು ಕಾಣೆ ಆಗೋದಕ್ಕೆ ಕಾರಣ ಕೂಡ ನಾನೇ. ಇದನ್ನ ಹೇಳಿದ್ರೆ ಯಾರು ಕೂಡ ಅವಳ ಮಾತನ್ನ ಸೀರಿಯಸ್ ಆಗಿ ತಗೊಳ್ಳೋದಿಲ್ಲ. ಅಷ್ಟೇ ಯಾಕೆ, ಆ ಬಾಯ್ ಫ್ರೆಂಡ್ ಕೂಡ ಅವಳ ಮಾತನ್ನ ಸೀರಿಯಸ್ ಆಗಿ ತಗೊಳ್ಳೋದಿಲ್ಲ. ಅದಕ್ಕೆ ಹೀರೋ, ನೀನ್ ಹೇಳೋದೆಲ್ಲ ನಿಜ ಆದ್ರೆ ನನಗೆ ಪ್ರೂವ್ ಮಾಡಿ ತೋರ್ಸು ಅಂತ ಹೇಳಿ ಒಂದು ಟೆಸ್ಟ್ ಪೇಪರ್ ಅನ್ನ ತಗೊಂಡು, ಸರಿ ಇದರಲ್ಲಿ ಏನಾದ್ರು ಬರಿ ಅಂತ ಹೇಳಿ ಹೀರೋಯಿನ್ ಗೆ ಹೇಳ್ತಾನೆ. ಸರಿ, ಇನ್ನೇನ್ ಬರ್ದು ಅದನ್ನ ಪ್ರೂವ್ ಮಾಡ್ಬೇಕು ಅನ್ನೋ ಅಷ್ಟರಲ್ಲಿ ಅವರ ಸಿಟಿಲಿ ಒಂದು ದೊಡ್ಡದಾದ ಟವರ್ ಇರುತ್ತೆ. ನೋಡಿದ್ರೆ ತಕ್ಷಣ ಅದು ಡ್ಯಾನ್ಸ್ ಆಡ್ತಾ ಇರುತ್ತೆ. ಅದನ್ನ ನೋಡಿ ಇಬ್ರು ಕೂಡ ಹಾಗೆ ಶಾಕ್ ಆಗ್ಬಿಡ್ತಾರೆ. ಇದನ್ನ ನೋಡಿ ಹೀರೋಯಿನ್ ಅಲ್ಲಿಂದ ತಕ್ಷಣ ಬೇಗ ಹೊರಡ್ತಾರೆ. ಏನು ಅಂತ ಹೇಳಿದ್ರೆ ಮ್ಯಾಥ್ಸ್ ಎಕ್ಸಾಮ್ ಅಲ್ಲಿ ಆ ಟವರ್ ನ ಡಿಗ್ರಿ ಅವಳು ತಪ್ಪಾಗಿ ಬರ್ದಿರ್ತಾಳೆ, ಅದಕ್ಕೆ ಆ ಟವರ್ ಡ್ಯಾನ್ಸ್ ಆಡ್ತಾ ಇರುತ್ತೆ. ಸರಿ ಅಂತ ಹೇಳಿ ಬೇಗ ಬೇಗ ಹೊರಡೋಗಿ ಅವಳು ಶೀಟ್ ಅನ್ನ ತಗೊಂಡು ಆ ಡಿಗ್ರಿಯನ್ನ ಕರೆಕ್ಟ್ ಮಾಡ್ತಾಳೆ. ಅವಾಗ ಆ ಟವರ್ ಕರೆಕ್ಟ್ ಆಗಿ ನಿಂತ್ಕೊಳ್ಳುತ್ತೆ. ಹೇಗೆ ಆ ಟವರ್ ಈ ತರ ವಾಲ್ತಾ ಇದೆ, ಮತ್ತೆ ಹೇಗೆ ಅದು ಸ್ಟ್ಯಾಂಡ್ ಆಯ್ತು, ಹಾಗೆ ಹೀಗೆ ಅಂತ ನ್ಯೂಸ್ ಅಲ್ಲೆಲ್ಲ ದೊಡ್ಡ ನ್ಯೂಸೇ ಆಗ್ಬಿಡುತ್ತೆ. ಅವಾಗ್ಲೇ ಹೀರೋಗೆ ಗೊತ್ತಾಗೋದು ಇದೆಲ್ಲ ಸತ್ಯಾರ್ಥ. ಇದನ್ನ ನೋಡಿದ ಹೀರೋ, ಇದು ತುಂಬಾನೇ ಅಪಾಯಕಾರಿಯಾದ ಪವರ್, ನಾವು ಇವಾಗ್ಲೇ ಆ ದೇವಸ್ಥಾನಕ್ಕೆ ಹೋಗಿ ನಾವು ಬರೆಯೋದು ಯಾವ್ದು ಕೂಡ ರಿಯಲ್ ಲೈಫ್ ಅಲ್ಲಿ ಆಗ್ಬಾರ್ದು ಅಂತ ಕೇಳ್ಕೊಳೋಣ. ಟೈಮ್ ಇಲ್ಲ, ನಮ್ಗೆ ಬೇಗ ಹೋಗಿ ಅದನ್ನ ಕೇಳ್ಕೋಬೇಕು ಅಂತ ಹೇಳಿ ಆ ಜಾಗಕ್ಕೆ ಹೋದ್ರೆ ಜಾಗದಲ್ಲಿ ದೇವಸ್ಥಾನನೇ ಇರೋದಿಲ್ಲ, ಮಾಯ ಆಗ್ಬಿಟ್ಟಿರುತ್ತೆ. ಅಯ್ಯೋ ಎಲ್ಲೋಯ್ತು, ಇಲ್ಲೇ ಅಲ್ವಾ ದೇವಸ್ಥಾನ ಇದ್ದಿದ್ದು, ನಿನಗೆ ಆ ದೇವಸ್ಥಾನದ ಹೆಸರೇನಾದ್ರು ಗೊತ್ತಾ ಅಂತ ಹೀರೋಯಿನ್ಗೆ ಕೇಳಿದ್ರೆ ಅವಳು ಕೂಡ ಇಲ್ಲ ಅಂತ ಹೇಳ್ತಾಳೆ. ಇವಾಗ ನಮ್ಗೆ ಬೇರೆ ದಾರಿನೇ ಇಲ್ಲ, ನೀನು ಎಲ್ಲ ಎಕ್ಸಾಮ್ ಟೆಸ್ಟ್ ಗಳಲ್ಲಿ ತುಂಬಾ ಕಷ್ಟಪಟ್ಟು ಓದ್ಬೇಕು, ಎಲ್ಲ ಕ್ವಶನ್ಗೂ ಕರೆಕ್ಟ್ ಆದ ಆನ್ಸರ್ ನ ಬರಿಬೇಕು, ಅವಾಗ್ಲೇ ನಾವ್ ಈ ರಾಜ್ಯನ ಕರೆಕ್ಟ್ ಆಗಿ ಇಡೋದಕ್ಕೆ ಸಾಧ್ಯ, ಇಲ್ಲ ಅಂದ್ರೆ ದೊಡ್ಡ ದೊಡ್ಡ ಅಪಾಯಗಳೇ ಆಗುತ್ತೆ ಅಂತ ಹೇಳಿ ದೊಡ್ಡದಾಗಿ ಅಡ್ವೈಸ್ ಅನ್ನ ಮಾಡ್ತಾನೆ. ಸರಿ ಅಂತ ಹೇಳಿ ಹೀರೋಯಿನ್ ನಾಳೆ ನಡೆಯೋ ಟೆಸ್ಟ್ ಗೆ ಚೆನ್ನಾಗಿ ಪ್ರಿಪೇರ್ ಆಗ್ಬೇಕು ಅಂತ ಹೇಳಿ ಬುಕ್ ಗಳನ್ನ ಎಲ್ಲವನ್ನ ಇಟ್ಕೊಂಡು ಚೆನ್ನಾಗಿ ಪ್ರಿಪೇರ್ ಆಗ್ಬೇಕು ಅಂತ ಹೇಳಿ ತುಂಬಾನೇ
ತುಂಬಾನೇ ಓದ್ತಾಳೆ, ಆದ್ರೆ ಸ್ವಲ್ಪ ಹೊತ್ತೆ ನಿದ್ರೆ ಹೋಗ್ಬಿಡ್ತಾಳೆ. ನಾಳೆ ಟೆಸ್ಟ್ ಆಗುತ್ತೆ. ಆ ಟೆಸ್ಟ್ ಅಲ್ಲಿ ಹೀರೋಯಿನ್ ಏನೇನೋ ಬರೀತಿರ್ತಾಳೆ. ಮತ್ತೆ ಇಲ್ಲಿ ಟೀಚರ್ ಎಲ್ಲರ ಪೇಪರ್ ಅನ್ನ ಕರೆಕ್ಷನ್ ಮಾಡ್ಬೇಕಾದ್ರೆ ಹೀರೋಯಿನ್ ಹಾಗೆ ಅವರನ್ನ ನೋಡ್ಕೊಂಡ್ ಕೂತಿರ್ತಾರೆ. ನಾಳೆ ಟೆಸ್ಟ್ ಪೇಪರ್ ಕೊಡ್ತಾರೆ. ಅದ್ರಲ್ಲಿ ನೋಡಿದ್ರೆ ಹೀರೋಯಿನ್ ಕರೆಕ್ಟ್ ಆಗಿ 100ಕ್ಕೆ 100 ಮಾರ್ಕ್ಸ್ ನ ತೆಗ್ದಿರ್ತಾಳೆ. ಹಾಗೆ ಮತ್ತೆ ಆ ಪೇಪರ್ ಅನ್ನ ಇಟ್ಕೊಂಡು ಚೆಕ್ ಮಾಡಿದ್ರೆ ಅವಳಿಗೆ ಗೊತ್ತಾಗುತ್ತೆ ಅವಳು ಬರ್ದಿರೋ ಆನ್ಸರ್ಸ್ ಎಲ್ಲ ತಪ್ಪಾಗಿರುತ್ತೆ ಅಂತ. ಮತ್ತೆ ಅದು ಕರೆಕ್ಟ್ ಆಗಿ ಅವಳಿಗೆ ಫುಲ್ ಮಾರ್ಕ್ಸ್ ಸಿಗುತ್ತೆ. ಅವಾಗ ಅವಳಿಗೆ ಗೊತ್ತಾಗಿರೋದು ಇದನ್ನ ನಾನು ಕರೆಕ್ಟ್ ಮಾಡಬೇಕು, ಇಲ್ಲ ಅಂದ್ರೆ ಇಲ್ಲಿ ದೊಡ್ಡ ಅಪಾಯನ ನಡೆಯುತ್ತೆ ಅಂತ. ಹಾಗೆ ಹೀರೋಯಿನ್ ತುಂಬಾನೇ ಫೀಲ್ ಮಾಡ್ಕೊಂಡು ಬೇಜಾರಾಗಿ ಮನೆಗೆ ಬರ್ತಾಳೆ. ಬಂದು ನೋಡ್ರೆ ಅವರ ತಂದೆ ತುಂಬಾನೇ ಖುಷಿಯಿಂದ ಇರ್ತಾರೆ. ಅವರ ತಂದೆಯನ್ನ ನೋಡ್ರಿ ಯಾವ್ದು ಲಾಟ್ರಿಯಲ್ಲಿ ಜಾಕ್ ಪಟ್ನೆ ಹೊಡೆದಿರೋ ಆಗಿದೆ, ಅಷ್ಟು ಖುಷಿಯಿಂದ ಇರ್ತಾರೆ. ಏನು ಅಂತ ಹೀರೋಯಿನ್ ಕೇಳಿದ್ರೆ, ನನಗೆ ಯಾವತ್ತೂ ಅಷ್ಟು ಖುಷಿ ಆಗಿರ್ಲಿಲ್ಲ, ಇವತ್ತು ನನಗೆ ಅಷ್ಟೊಂದು ಖುಷಿ ಆಗ್ತಾ ಇದೆ. ನಾನು ಇಷ್ಟು ವರ್ಷ ಸೇಲ್ಸ್ ಮ್ಯಾನ್ ಆಗಿದ್ದಕ್ಕೆ ನನಗೆ ಇವತ್ತು ನನ್ನ ಕೆಲಸದ ಮೇಲೆ ರೆಸ್ಪೆಕ್ಟ್ ಬರ್ತಾ ಇದೆ. ಅದೇನು ಅಂತಂದ್ರೆ ನನ್ನ ಹತ್ರ ಇದ್ದ ಅಷ್ಟು ವಾಟರ್ ಪ್ಯೂರಿಫೈರ್ ಅನ್ನ ನಾನು ಸೇಲ್ ಮಾಡ್ಬಿಟ್ಟೆ. ಅದರಿಂದ ನನಗೆ ತುಂಬಾನೇ ದುಡ್ಡು ಬಂತು, ಒಂದು ಕೂಡ ಇಲ್ಲ, ಎಲ್ಲವನ್ನ ಸೇಲ್ ಮಾಡ್ಬಿಟ್ಟೆ. ಹಾಗೆ ಹೀಗೆ ಅನ್ಕೊಂಡು ತುಂಬಾನೇ ಖುಷಿಯಿಂದ ಹೇಳ್ಕೊತಾ ಇರ್ತಾರೆ. ಇದನ್ನ ಕೇಳಿದ ಹೀರೋಯಿನ್ ಅಯ್ಯಯ್ಯೋ ಇದಕ್ಕೆಲ್ಲ ನಾನೇ ಕಾರಣ ಅನ್ಕೊಂಡು ಅದನ್ನ ಸರಿ ಮಾಡ್ಬೇಕು ಅಂತ ಅಲ್ಲಿಂದ ಹೊರಡ್ತಾಳೆ. ಆದ್ರೆ ಅವ್ರ ಅಪ್ಪನ ಖುಷಿ ನೋಡ್ಕೊಂಡು ಪರವಾಗಿಲ್ಲ ಬಿಡು, ಇದೊಂದು ಇಲ್ಲೇ ಬಿಟ್ಬಿಡೋಣ ಅಂತ ಹೇಳಿ ಅಲ್ಲಿಗೆ ಬಿಟ್ಬಿಡ್ತಾಳೆ. ಅಷ್ಟಕ್ಕೂ ಹೀರೋಯಿನ್ ನಾನು ಯಾವ ಕ್ವಶನ್ಗೆ ಆತರ ಆನ್ಸರ್ ಬರ್ದೆ ಅಂತ ನೆನಪಿಸ್ಕೊತಾ ಇರಬೇಕಾದ್ರೆ ಅದೇ ದಿನ ಅವ್ರ ಸ್ಕೂಲ್ ಅಲ್ಲಿ ಟೆಸ್ಟ್ ಅನ್ನ ಕೊಟ್ಟಿರ್ತಾರೆ. ಆ ಟೆಸ್ಟ್ ಅಲ್ಲಿ ಮುಖ್ಯವಾದ ಸೋರ್ಸ್ ಆಫ್ ಎನರ್ಜಿ ಯಾವ್ದು ಅಂತ ಹೇಳಿದ್ರೆ ಹೀರೋಯಿನ್ ಟ್ಯಾಪ್ ವಾಟರ್ ಅಂತ ಬರ್ದಿರ್ತಾಳೆ. ಸೊ ಅದಕ್ಕೆ ಅವ್ರ ಅಪ್ಪನಿಗೆ ಈ ತರ ಆಗಿರುತ್ತೆ. ಮರುದಿನ ಬೆಳಿಗ್ಗೆ ನ್ಯೂಸ್ ಅಲ್ಲಿ ನೀರಿಗಾಗಿ ಜನರು ಹೊಡೆದಾಡ್ತಾ ಇದ್ದಾರೆ, ನೀರಿಲ್ಲ ಅಂತ ಜನರೆಲ್ಲ ಸಾಯ್ತಾ ಇದ್ದಾರೆ ಅಂತ ತೋರಿಸ್ತಾರೆ. ಇದನ್ನ ನೋಡಿ ಹೀರೋಯಿನ್ ಹಾಗೆ ಶಾಕ್ ಆಗಿ ಬಿಡ್ತಾಳೆ. ಫಸ್ಟ್ ಅವಳ ಸ್ಕೂಲಿಗೆ ಓಡೋಗ್ತಾಳೆ. ಒಂದು ಕಡೆಯಿಂದ ಎಲ್ಲ ಆನ್ಸರ್ ಅನ್ನ ಕರೆಕ್ಟ್ ಮಾಡ್ಕೊಂಡು ಬರ್ತಾ ಇರ್ತಾಳೆ. ಹಾಗೆ ಹೀರೋಯಿನ್ಗೆ ಒಲಿಯೋದೇನಂದ್ರೆ ಈ ಪವರ್ ಅನ್ನ ಇಟ್ಕೊಂಡು ನನ್ನ ಅಪ್ಪ ಅಮ್ಮನ ಜಗಳನ್ನ ನಿಲ್ಲಿಸಬಹುದಲ್ವಾ, ಅವರಿಬ್ರು ಹ್ಯಾಪಿ ಆಗಿರೋಗೆ ಮಾಡಬಹುದಲ್ವಾ ಅಂತ ಅನ್ಕೋತಾ ಇರ್ತಾಳೆ. ಮರುದಿನ ಬೆಳಗ್ಗೆ ಅವಳ ಸ್ಕೂಲಲ್ಲಿ ಒಂದು ಟೆಸ್ಟ್ ಕೊಟ್ಟಿರ್ತಾರೆ. ಆ ಟೆಸ್ಟ್ ಅಲ್ಲಿ ಒಂದು ಕ್ವಶನ್ ಇರುತ್ತೆ, ಜಗತ್ತಿನಿಂದ ಯಾರು ತುಂಬಾ ದೂರ ಟ್ರಾವೆಲ್ ಮಾಡಿರೋರು, ಯಾರು ಆ ಮೊದಲನೇ ವ್ಯಕ್ತಿ ಅಂತ ಕ್ವಶನ್ ಕೇಳಿರ್ತಾರೆ. ಅದಕ್ಕೆ ನಮ್ಮ ಹೀರೋಯಿನ್ ಅವರ ತಾಯಿ ಒಬ್ಬರ ಜೊತೆ ಅಫೇರ್ ಇಟ್ಕೊಂಡಿರ್ತಾರಲ್ಲ ಅವ್ರ ಹೆಸರನ್ನೇ ಬರೆದ್ಬಿಟ್ಟಿರ್ತಾಳೆ. ಮರುದಿನ ಟಿವಿಯಲ್ಲಿ ನೋಡಿದ್ರೆ ಹೀರೋಯಿನ್ ಅವರ ಅಮ್ಮ ಒಬ್ರ ಜೊತೆ ಅಫೇರ್ ಇಟ್ಕೊಂಡಿರ್ತಾರಲ್ಲ ಅವರೇ ಆ ಜಗತ್ತಿನಿಂದ ತುಂಬಾ ದೂರ ಟ್ರಾವೆಲ್ ಮಾಡಿರೋದಾಗಿ ತೋರಿಸ್ತಾ ಇರ್ತಾರೆ. ಸೊ ಅದರಿಂದ ಹೀರೋಯಿನ್ ಅವರ ಅಮ್ಮ ಅವರನ್ನ ನೆನಪಿಸ್ಕೊಳ್ಳೋದು ಹಾಗೆ ಕಮ್ಮಿ ಆಗ್ತಾ ಬರ್ತಾನೆ ಇರುತ್ತೆ. ಸೊ ಅದರಿಂದ ಅವರ ಅಪ್ಪ ಅಮ್ಮ ಯಾವತ್ತು ಜಗಳನೇ ಆಡ್ತಿರೋದಿಲ್ಲ, ಇಬ್ರು ತುಂಬಾ ಖುಷಿಯಾಗಿ ಇರ್ತಾರೆ. ಇದನ್ನೆಲ್ಲ ನೋಡಿ ನಮ್ಮ ಹೀರೋಯಿನ್ಗೆ ತುಂಬಾನೇ ಖುಷಿ ಆಗ್ತಾ ಇರುತ್ತೆ. ಆದ್ರೆ ಒಂದು ಬೇಜಾರ್ ಇರುತ್ತೆ. ಏನು ಅಂತ ನೋಡ್ರೆ ಅವರ ತಮ್ಮ ರೂಮ್ ಇಂದ ಆಚೆನೆ ಬರ್ತಿರೋಲ್ವಲ್ಲ, ಅವನನ್ನ ಹೇಗಾದ್ರೂ ಆಚೆ ಮಾಡಿ ಕರ್ಕೊಂಡ್ ಬರ್ಬೇಕು ಅಂತ ಅನ್ಕೋತಾ ಇರ್ತಾಳೆ. ಹಾಗೆ ನೆಕ್ಸ್ಟ್ ಬರುವ ಎಕ್ಸಾಮ್ ಅಲ್ಲಿ ಯಾವ್ದಾವ್ದೋ ಕ್ವಶನ್ಗೆ ಯಾವ್ದಾವ್ದೋ ಆನ್ಸರ್ ಬರೀತಿರ್ತಾಳೆ. ನನ್ನ ತಮ್ಮ ನಾಳೆ ಬೆಳಿಗ್ಗೆ ಎಲ್ಲರ ಮುಂದೆನೂ ಬಂದು ಎಲ್ಲರಿಗೂ ಗುಡ್ ಮಾರ್ನಿಂಗ್ ಅಂತ ಹೇಳ್ಬೇಕು, ಅವನು ಯಾವತ್ತು ಮತ್ತೆ ಆ ರೂಮ್ಗೆ ಹೋಗ್ಬಾರ್ದು, ಮತ್ತೆ ಹೋಗಿ ಆ ವಿಡಿಯೋ ಗೇಮ್ ಅದು ಇದು ಅಂದ್ಕೊಂಡು ಟೈಮ್ ಪಾಸ್ ಮಾಡಬಾರ್ದು ಅಂತ ಏನೇನೋ ಕ್ವಶನ್ಗೆ ಏನೇನೋ ಆನ್ಸರ್ ಬರ್ತಿರ್ತಾಳೆ. ಇಲ್ಲಿ ನೋಡ್ರೆ ಅವಳು ಹಾಕಿರೋ ಪ್ಲಾನ್ ವರ್ಕೌಟ್ ಆಗಿಲ್ಲ ಅಂತ ಅನ್ಸುತ್ತೆ. ಯಾಕೆಂದ್ರೆ ಅವ್ರ ಅಪ್ಪ ಅವನ ರೂಮಿಗೆ ಹೋಗಿ ಯಾಕೆ ನೀನು ಒಳಗೆ ಇದೆಯಾ, ಆಚೆ ಬಾ ಅಂತ ಹೇಳಿ ಅವನನ್ನ ಟಾರ್ಚರ್ ಮಾಡ್ತಿರ್ತಾರೆ. ಹಾಗೆ ಅಪ್ಪ ಮಗನ ನಡುವೆ ದೊಡ್ಡ ಆರ್ಗ್ಯುಮೆಂಟ್ ಆಗುತ್ತೆ. ಅವ್ರ ಅಪ್ಪನಿಗೆ ಕೆಲಸ ಹೋಗೋ ಸ್ಟೇಜ್ ಅಲ್ಲಿ ಇರುತ್ತೆ. ಅವ್ರ ಅಮ್ಮ ಈಗ ಬೇರೆಯವ್ರ ಜೊತೆ ಅಫೇರ್ ಅಲ್ಲಿ ಇರ್ತಾರೆ. ಮತ್ತೆ ಅವರ ಫ್ಯಾಮಿಲಿಲಿ ಜಗಳ ಸ್ಟಾರ್ಟ್ ಆಗ್ತಾ ಇರುತ್ತೆ. ಇದನ್ನ ನೋಡಿದ ಹೀರೋಯಿನ್ ನಾನು ಯಾವ ಪವರ್ ಇಟ್ಕೊಂಡು ಇದನ್ನ ಸರಿ ಮಾಡ್ಬೇಕು ಅಂತ ಹೋಗ್ತಾ ಇದ್ರೆ ಇದು ಮತ್ತೆ ನಮಗೆ ಕೆಟ್ಟದಾಗೆ ಆಗ್ತಾ ಇದೆಯಲ್ಲ ಅಂತ ಅನ್ಕೋತಾ ಇರ್ತಾಳೆ. ಸರಿ ಏನೇ ಆಗ್ಲಿ ನನ್ನ ಫ್ಯಾಮಿಲಿಯನ್ನ ನಾನ್ ಸರಿ ಮಾಡ್ಬೇಕು, ನನ್ನ ತಮ್ಮನನ್ನ ನಾನು ಆಚೆ ಕರ್ಕೊ ಬರ್ಬೇಕು ಅಂತ ಹೇಳಿ ಒಂದು ನಿರ್ಧಾರವನ್ನ ತಗೋತಾಳೆ. ನೆಕ್ಸ್ಟ್ ಡೇ ಏನ್ ಮಾಡ್ತಾಳೆ ಅಂದ್ರೆ ತಮ್ಮನ್ ರೂಮಿನ ಪಕ್ಕದಲ್ಲಿ ಕೂತ್ಕೊಂಡು ಜೋರಾಗಿ ಓದೋಕೆ ಸ್ಟಾರ್ಟ್ ಮಾಡ್ತಾಳೆ. ಇದನ್ನ ಒಳಗೆ ಕೂತ್ಕೊಂಡು ತಮ್ಮ ಕೇಳಿಸ್ಕೊತಾ ಇರ್ತಾನೆ. ಅವನು ಏನೇ ವಿಡಿಯೋ ಗೇಮ್ಸ್ ಆಡ್ತಾ ಇರ್ಲಿ, ಬೇರೆ ಏನೇ ಒಂದು ಮಾಡ್ತಾ ಇರ್ಲಿ, ಆದ್ರೆ ಅವನ ತಲೆಯಲ್ಲಿ ಓದು ಇದ್ದೇ ಇರುತ್ತೆ ಅಲ್ವಾ. ಹಾಗೆ ಅವಳು ಜೋರಾಗಿ ಓದೋದನ್ನ ಎಲ್ಲಾನು ಕೇಳಿಸ್ಕೊತಾ ಇರ್ತಾನೆ. ಹಾಗೆ ಅವಳು ಆಚೆಯಿಂದಾನೆ ಜೋರಾಗಿ ಓದ್ಬೇಕಾದ್ರೆ ಕೆಲವೊಂದಿಷ್ಟು ಪಾಯಿಂಟ್ಸ್ ಗಳನ್ನ ಅವಳು ತಪ್ಪ ಹೇಳ್ತಾ ಇರ್ತಾಳೆ. ಇದೆಲ್ಲ ಅವನಿಗೆ ಗೊತ್ತಿರುತ್ತೆ. ಅವನು ಹಾಗೆ ನೋಟಿಸ್ ಅನ್ನ ಮಾಡ್ತಾನೆ, ಆದ್ರೆ ಅವನು ಯಾವ್ದನ್ನು ಕೂಡ ಹೇಳ್ಕೊತಾ ಇರೋದಿಲ್ಲ. ಹಾಗೆ ಎಲ್ಲವೂ ಗೊತ್ತಿರೋ ಸಹ ರೂಮ್ ಒಳಗೆ ಒಬ್ಬನೇ ಕೂತ್ಕೊಂಡು ಎಲ್ಲವನ್ನು ಕೇಳಿಸ್ಕೊತಾ ಇರ್ತಾನೆ. ಹಾಗೆ ನೆಕ್ಸ್ಟ್ ಮ್ಯಾಕ್ಸ್ ಬುಕ್ ಅನ್ನ ತಗೋತಾಳೆ. ಮ್ಯಾಕ್ಸ್ ಬುಕ್ ಅಲ್ಲಿ ಯಾವ್ದೋ ಒಂದು ಪ್ರಾಬ್ಲಮ್ ಅನ್ನ ಹೇಳಿ, ಇದು ತುಂಬಾ ಕಷ್ಟವಾದ ಪ್ರಾಬ್ಲಮ್, ಇದು ಬೇಡ ಬೇರೆ ನೋಡೋಣ ಅಂತ ಹೇಳಿ ನೋಡ್ಬೇಕಾದ್ರೆ ಅವಳ ತಮ್ಮ ಒಳಗಿಂದಾನೆ ಆ ಪ್ರಾಬ್ಲಮ್ ಅನ್ನ ನಾನು ಹೇಳ್ಕೊಡ್ತೀನಿ ಅಂತ ಒಳಗಿಂದಾನೆ ಹೇಳ್ತಾನೆ. ಇದನ್ನ ಕೇಳಿ ಖುಷಿಯಾಗಿ ಹೀರೋಯಿನ್ ಒಂದು ಬುಕ್ ಅನ್ನ ತಗೊಂಡು ಹಾಗೆ ಅವನ ಹತ್ರನೇ ಆನ್ಸರ್ ಅನ್ನ ಹೇಳಿಸ್ಕೊತಾ ಇರ್ತಾಳೆ. ಹಾಗೆ ಅವಳಿಗೆ ತುಂಬಾನೇ ಖುಷಿ ಆಗುತ್ತೆ. ಯಾಕೆ ಅಂದ್ರೆ ತುಂಬಾನೇ ವರ್ಷ ಆದ್ಮೇಲೆ ತನ್ನ ತಮ್ಮ ಅವನನ್ನ ಮಾತಾಡ್ಸಿದ್ದಾನೆ ಅಂತ. ಮತ್ತೆ ಅವನು ಹೇಳು ಎಲ್ಲ ಫಾರ್ಮುಲಾವನ್ನ ಅವಳು ನೋಟ್ ಮಾಡ್ಕೊಂಡು ತುಂಬಾ ಕಷ್ಟಪಟ್ಟು ಓದ್ತಾಳೆ. ಇಲ್ಲಿ ನೋಡಿದ್ರೆ ಹೀರೋಯಿನ್ ಅವರ ಅಪ್ಪ ಯಾವ್ದೊಂದು ಬುಕ್ ಅನ್ನ ಓದ್ತಾ ಇರ್ತಾರೆ. ಯಾವ್ದೊಂದು ಬಿಸ್ನೆಸ್ ಬುಕ್ ಅನ್ಸುತ್ತೆ. ಅದನ್ನ ಎತ್ಕೊಂಡು ಬೇರೆ ಯಾವ್ದಾದ್ರು ಕೆಲಸ ಸಿಗುತ್ತಾ ಅಂತ ನೋಡ್ತಾ ಇರ್ತಾರೆ. ಇಲ್ಲಿ ಅವರ ಅಮ್ಮ ಅವ್ರು ಯಾರ್ಯಾರ ಜೊತೆ ಅಫೇರ್ ಅಲ್ಲಿ ಇರ್ತಾರಲ್ಲ ಅವರ ನಂಬರ್ನೆಲ್ಲ ಡಿಲೀಟ್ ಮಾಡ್ತಾರೆ. ಸೊ ಇವಾಗ್ಲಾರು ಅವರ ಕುಟುಂಬಕ್ಕೆ ಟೈಮ್ ಕೊಡ್ಬೇಕು ಅಂತ ಹೇಳಿ ಅವ್ರು ಅನ್ಕೋತಾರೆ. ಸೊ ನೆಕ್ಸ್ಟ್ ಬರೋ ಟೆಸ್ಟ್ ಅಲ್ಲಿ ನಮ್ಮ ಹೀರೋಯಿನ್ ಏನ್ ಮಾಡ್ತಾಳೆ ಅಂದ್ರೆ ಯಾರ ಸಪೋರ್ಟ್ ಇಲ್ಲದೆ, ಯಾವ ಪವರ್ ಅನ್ನ ಯೂಸ್ ಮಾಡದೆ, ಸ್ವಂತ ಅವಳ ನಾಲೆಜ್ ಇಂದಾನೆ ತುಂಬಾ ಕಷ್ಟಪಟ್ಟು ಓದಿ ಆ ಟೆಸ್ಟ್ ಅಲ್ಲಿ 100ಕ್ಕೆ 100 ತಗೋತಾಳೆ. ಇದನ್ನ ನೋಡಿ ಅವಳು ತುಂಬಾನೇ ಸಂತೋಷ ಪಟ್ಟು ಮನೆಗೆ ಬಂದು ಅವಳ ತಮ್ಮನ ಹತ್ರ ಎಲ್ಲವನ್ನೇ ಹೇಳ್ಕೊಡ್ತಾಳೆ. ಥ್ಯಾಂಕ್ಸ್ ಕಣೋ, ನೀನ್ ಹೇಳ್ಕೊಟ್ಟಿದ್ದಕ್ಕೆ ನಾನು ಇದರಲ್ಲಿ ಪಾಸ್ ಆಗಿದ್ದು, ಅದು 100ಕ್ಕೆ 100 ತೆಗ್ದಿದ್ದೀನಿ ಅಂತ ಹೇಳ್ಕೊಂಡು ತುಂಬಾನೇ ಖುಷಿ ಪಡ್ತಾಳೆ.
ಆದ್ರೂ ಅವನು ಏನು ಮಾತಾಡದೆ ರೂಮ್ ಇಂದ ಹೊರಗಡೆನೆ ಬರೋದಿಲ್ಲ, ರೂಮ್ ಒಳಗಡೆನೆ ಇರ್ತಾನೆ. ಹಾಗೆ ನೆಕ್ಸ್ಟ್ ಡೇ ಎಲ್ಲರೂ ಕೂತ್ಕೊಂಡು ಟಿಫಿನ್ ಮಾಡ್ತಾ ಇರ್ತಾರೆ. ನೋಡ್ರೆ ಸಡನ್ ಆಗಿ ಅವರ ತಮ್ಮ ರೂಮ್ ಇಂದ ಹೊರಗಡೆ ಬಂದಿರ್ತಾನೆ. ಎಲ್ಲರಿಗೂ ಹಾಗೆ ಶಾಕ್ ಆಗಿ ಬಿಟ್ಟಿರುತ್ತೆ. ಸುಮಾರು ವರ್ಷಗಳಾದ್ಮೇಲೆ ಆ ರೂಮ್ ಅನ್ನ ಬಿಟ್ಟು ಹೊರಗೆ ಬಂದಿರ್ತಾನೆ. ಅವ್ರ ಅಪ್ಪನ ಹತ್ತಿರ ನನ್ನನ್ನ ಕ್ಷಮಿಸ್ಬಿಡಿ ಅಪ್ಪ, ನಾನ್ ನಿಮ್ಗೆ ತುಂಬಾನೇ ಕಷ್ಟ ಕೊಟ್ಬಿಟ್ಟಿದೀನಿ, ಇನ್ ಯಾವತ್ತೂ ಈ ತರ ಮಾಡೋದಿಲ್ಲ, ನಾನೆಲ್ಲ ಒಳ್ಳೆ ಹುಡುಗನ್ ತರ ಇರ್ತೀನಿ ಇನ್ನ, ಹಾಗೆ ಹೀಗೆ ಅಂತ ಅನ್ಕೊಂಡು ಅಪ್ಪನ ಹತ್ರ ಹೇಳ್ಕೊಂಡು ಸಾರಿಯನ್ನ ಕೇಳ್ತಾನೆ. ಹಾಗೆ ನೋಡ್ತಾ ನೋಡ್ತಾ ಅವರ ಫ್ಯಾಮಿಲಿ ತುಂಬಾನೇ ಹ್ಯಾಪಿ ಆಗಿರುತ್ತೆ. ಎಲ್ಲರೂ ಕೂಡ ಖುಷಿ ಆಗಿರ್ತಾರೆ. ಹಾಗೆ ಒಂದಿನ ಹೀರೋ ಮತ್ತೆ ಹೀರೋಯಿನ್ ದಾರಿಯಲ್ಲಿ ನಡ್ಕೊಂಡು ಹೋಗ್ತಾ ಇರ್ತಾರೆ. ಹೀರೋಯಿನ್ ಗೆ ಸಡನ್ ಆಗಿ ನೆನಪಾಗುತ್ತೆ. ಏನು ಅಂತ ಹೇಳಿದ್ರೆ ಅವಳು ಫಸ್ಟ್ ಬರೆದ ಆನ್ಸರ್ ಶೀಟ್ ಇನ್ನು ಅವಳ ಬ್ಯಾಗ್ ಅಲ್ಲೇ ಇರುತ್ತೆ. ಅದನ್ನ ನೋಡಿದ್ಮೇಲೆ ಅವಳಿಗೆ ಗೊತ್ತಾಗುತ್ತೆ ಆ ಎಕ್ಸಾಮ್ ಬರ್ದ್ಮೇಲೆ ಎಲ್ಲ ಎಕ್ಸಾಮ್ ಅಲ್ಲಿ ಅವಳು 100ಕ್ಕೆ 100 ತಗೋತಾ ಇರ್ತಾಳೆ. ಆ ಎಕ್ಸಾಮ್ ಆದ್ಮೇಲೆನೆ ಅವಳಿಗೆ ಆ ಸೂಪರ್ ಪವರ್ ಬಂದಿರೋದಾಗಿ ಅವಳಿಗೆ ಗೊತ್ತಾಗುತ್ತೆ. ಹಾಗೆ ಹೀರೋಯಿನ್ ಗೆ ಆ ಪೇಪರ್ ಅಲ್ಲಿ ಏನೋ ಒಂದು ಶಕ್ತಿ ಇರಬೇಕು. ಆ ಪೇಪರ್ ಅಲ್ಲಿ ಆನ್ಸರ್ ನ ಬರ್ದ ಮೇಲೆನೆ ನನಗೆ ಎಲ್ಲದರಲ್ಲೂ ಮಾರ್ಕ್ಸ್ ಬಂದಿತ್ತು. ಅದರಲ್ಲಿ ನಿಜವಾಗ್ಲೂ ವರ ಕೊಡೋ ದೇವಸ್ಥಾನ ಎಲ್ಲಿದೆ ಅಂತ ಕೇಳಿದ ಕ್ವಶನ್ ಗೆ ನಾನು ಒಂದು ಏರಿಯಾವನ್ನ ಬರ್ದಿದ್ದೆ. ಆ ಏರಿಯಾದಲ್ಲಿ ಆ ದೇವಸ್ಥಾನ ಇದ್ದಿದ್ದು. ಅದಾದ್ಮೇಲೆ ಅವಳಿಗೆ ಪವರ್ ಬಂದಿದ್ದು ಅಂತ ಗೊತ್ತಾಗಿರುತ್ತೆ. ಮತ್ತೆ ಆ ಆನ್ಸರ್ ಶೀಟ್ ಅನ್ನ ಅವಳು ಹರಿದಾಕ್ಬಿಟ್ಟಿರ್ತಾಳೆ. ಹಾಗೆ ಪೀಸ್ ಆಗಿದ್ದ 2 ಪೇಪರ್ ಅನ್ನ ಜಾಯಿನ್ ಮಾಡ್ತಾಳೆ. ಕಾಣೆ ಆಗಿದ್ದ ಆ ದೇವಸ್ಥಾನ ತಟ್ ಅಂತ ಹೇಳಿ ಪ್ರತ್ಯಕ್ಷ ಆಗ್ಬಿಡುತ್ತೆ. ಇಬ್ರು ಕೂಡ ದೇವಸ್ಥಾನದ ಒಳಗೆ ಹೋಗಿ ಪ್ರೇ ಮಾಡ್ಕೋತಾರೆ. ಹಾಗೆ ಇಬ್ರು ಕೂಡ ಹೋಗಿ ಆ ದೇವಸ್ಥಾನದಲ್ಲಿ ಬೇಡ್ಕೋತಾರೆ, ನನಗೆ ಕೊಟ್ಟಿರೋ ವರವನ್ನ ವಾಪಸ್ ತಗೋಬಿಡು, ಅವಾಗ್ಲೇ ಈ ರಾಜ್ಯವನ್ನ ಕಾಪಾಡಿದಕ್ಕಾಗೋದು, ಮತ್ತೆ ಎಲ್ಲವೂ ಕೂಡ ನಾರ್ಮಲ್ ಆಗಿರುತ್ತೆ ಅಂತ. ಅವರಿಬ್ರು ಎಷ್ಟೇ ಕೇಳ್ಕೊಂಡ್ರು ಅಲ್ಲಿ ಏನು ಕೂಡ ಆಗ್ತಾ ಇರೋದಿಲ್ಲ, ಎಲ್ಲವೂ ನಾರ್ಮಲ್ ಆಗೇ ಇರುತ್ತೆ. ಹಾಗೆ ತುಂಬಾ ಸತಿ ಪ್ರೇ ಮಾಡ್ಕೋತಾರೆ. ಅಲ್ಲಿ ಏನು ಆಗದಿರೋದನ್ನ ಕಂಡು ಮತ್ತೆ ಸ್ಕೂಲಿಗೆ ಹೊರಡ್ತಾರೆ. ಅಲ್ಲಿ ಅವರ ಟೀಚರ್ ಜಿಯೋಗ್ರಫಿ ಟೆಸ್ಟ್ ಅನ್ನ ಕೊಡ್ತಾರೆ. ಹಾಗೆ ಹೀರೋಯಿನ್ ಟೆಸ್ಟ್ ಬರಿಬೇಕಾದ್ರೆ ಅವಳಿಗೆ ಒಂದು ವಿಷಯ ಗೊತ್ತಾಗುತ್ತೆ. ಆ ದೇವಸ್ಥಾನಕ್ಕೆ ಹೋಗಿ ಅವಳು ಒಂದು ಕಾಯಿನ್ ಅನ್ನ ಕೊಟ್ಟು ಆ ವರವನ್ನ ತಗೊಂಡಿರ್ತಾಳೆ. ಈಗ ಆ ಕಾಯಿನ್ ಅನ್ನು ವಾಪಸ್ ತಗೋಬಿಟ್ರೆ ನನಗಿರೋ ಪವರ್ ಎಲ್ಲ ಹೊರಟೋಗ್ಬಿಡುತ್ತೆ ಅಂತ ಹೇಳಿ ಕ್ಲಾಸ್ ಆಗ್ತಿದ್ರು ಕೂಡ ಅದನ್ನ ತಲೆ ಕೆಡಿಸ್ಕೊಳ್ದೆ ಅಲ್ಲಿಂದ ಹೊರಡ್ತಾಳೆ. ಹಾಗೆ ಅವಳು ವರ ಪಡ್ಕೊಂಡಿದ್ದ ದೇವಸ್ಥಾನಕ್ಕೆ ಬಂದು ಅವಳು ಹಾಕಿದ್ದ ಕಾಯಿನ್ ಅನ್ನ ಹುಡುಕ್ತಾ ಇರ್ತಾಳೆ. ಆ ಕಾಯಿನ್ ನೋಡ್ರೆ ತುಂಬಾ ದೂರದಲ್ಲಿ ಬಿದ್ದಿರುತ್ತೆ. ಒಂದು ಸಣ್ಣ ತಂತಿಯನ್ನ ತಗೊಂಡು ಆ ಕಾಯಿನ್ ಅನ್ನ ಹೇಗಾದ್ರೂ ಮಾಡಿ ಎತ್ಬೇಕು ಅಂತ ತುಂಬಾನೇ ಟ್ರೈ ಮಾಡ್ತಾಳೆ. ಇಲ್ಲಿ ಈ ಕಡೆ ನೋಡ್ರೆ ಅವರ ತಮ್ಮ ಅವರ ಮನೆಯಲ್ಲಿ ಅವರ ಅಪ್ಪ ಅಮ್ಮನ ಜೊತೆ ಕೂತ್ಕೊಂಡು ತುಂಬಾ ಸಂತೋಷದಿಂದ ಮಾತಾಡ್ತಾ ಇರ್ತಾನೆ. ನಾನು ಇಷ್ಟು ವರ್ಷ ರೂಮ್ ಅಲ್ಲೇ ಇದ್ದೆ, ಅದರಿಂದ ನಿಮ್ ಜೊತೆ ಮಾತಾಡಕ್ಕಾಗ್ಲಿಲ್ಲ, ನಿಮ್ ಜೊತೆ ಏನನ್ನು ಹೇಳ್ಕೊಳೋದಕ್ಕಾಗ್ಲಿಲ್ಲ, ಅದಕ್ಕೆ ನನ್ನನ್ನ ಕ್ಷಮಿಸಿ, ನಾನು ಇನ್ನು ಮುಂದೆ ದೊಡ್ಡದಾಗಿ ಸಾಧನೆ ಮಾಡಕ್ ಹೋಗ್ತೀನಿ, ಹಾಗೆ ಹೀಗೆ ಅಂತ ಹೇಳ್ಕೊಂಡು ಖುಷಿಯಿಂದ ಮಾತಾಡ್ತಾ ಇರ್ತಾನೆ. ಹೀರೋಯಿನ್ ಅವರ ಅಮ್ಮ ಕೂಡ ನಾನು ಅಲ್ಲಿ ಇಲ್ಲಿ ಅಂತ ನೋಡ್ಕೊಂಡು ಮೈಂಡ್ ಅನ್ನ ಡೈವರ್ಟ್ ಮಾಡ್ಕೊಂಡು ನಿಮಗೆ ಟೈಮ್ ಕೊಡೋದನ್ನೇ ನಿಲ್ಸ್ಬಿಟ್ಟಿದ್ದೆ, ನನ್ನನ್ನು ಕೂಡ ಕ್ಷಮಿಸ್ಬಿಡಿ ಅಂತ ಕೇಳ್ಕೊತಾಳೆ. ಹಾಗೆ ಅವರ ಮನೆಯಲ್ಲಿ ಎಲ್ಲರೂ ಕೂಡ ಮಾತಾಡ್ಕೊಂಡು ಅವರ ಫ್ಯಾಮಿಲಿಯನ್ನ ಅವರೇ ಸರಿ ಮಾಡ್ಕೋತಾರೆ. ಇಲ್ಲಿ ಟೀಚರ್ ಅವಳು ಲಾಸ್ಟ್ ಆಗಿ ಬರೆದ ಎಕ್ಸಾಮ್ ಅನ್ನ ವ್ಯಾಲ್ಯೂ ಮಾಡ್ತಾ ಇರ್ತಾರೆ. ಮಾಮೂಲಿ ಅವಳು ಏನೇ ಬರ್ದಿದ್ರು 100ಕ್ಕೆ 100 ಅಲ್ವಾ ತಗೋತಾ ಇದ್ದಿದ್ದು, ಅದೇ ತರ 100ಕ್ಕೆ 100 ಕೊಟ್ಟು ಅವಳನ್ನ ಪಾಸ್ ಮಾಡಿರ್ತಾರೆ. ಇಲ್ಲಿ ನೋಡ್ರೆ ದೇವಸ್ಥಾನದಲ್ಲಿ ಆ ಕಾಯಿನ್ ಅನ್ನ ಎತ್ಬೇಕು ಅಂತ ತುಂಬಾನೇ ಟ್ರೈ ಮಾಡ್ತಾ ಇರ್ತಾರೆ. ಆದ್ರೆ ಆಗ್ತಾನೆ ಇರೋದಿಲ್ಲ. ಮಿಸ್ ಆಗಿ ಅವಳ ಕೈಯಲ್ಲಿ ಇನ್ನೊಂದು ಕಾಯಿನ್ ಇರುತ್ತೆ, ಅದು ಒಳಗಡೆ ಬಿದ್ದೋಗುತ್ತೆ. ಸಡನ್ ಆಗಿ ಒಂದು ಲೈಟ್ ಬರುತ್ತೆ. ನೋಡಿದ್ರೆ ಹೀರೋಯಿನ್ ಕಾಣಿಸಲ್ಲ, ಯಾವ ಮಕ್ಕಳು ಕೂಡ ಅಲ್ಲಿ ಕಾಣಿಸ್ತಾ ಇರೋದಿಲ್ಲ. ಸಿಟಿಯಲ್ಲಿ ನೋಡಿದ್ರು ಸಹ ಯಾವ ಮಕ್ಕಳು ಕೂಡ ಇರೋದಿಲ್ಲ. ಏನು ಅಂತ ನೋಡಿದ್ರೆ ಹೀರೋಯಿನ್ ಲಾಸ್ಟ್ ಆಗಿ ಬರ್ದಿರ್ತಾಳಲ್ಲ, ಅದೇ ಜಿಯೋಗ್ರಫಿ ಟೆಸ್ಟ್. ಆಲ್ಮೋಸ್ಟ್ ಆ ಟೆಸ್ಟ್ ಅಲ್ಲಿ ಎಲ್ಲ ಆನ್ಸರ್ ಗಳನ್ನ ಸರಿಯಾಗಿ ಬರ್ದಿರ್ತಾರೆ. ಆದ್ರೆ ಒಂದು ಕ್ವಶನ್ ನ ಬ್ಲಾಂಕ್ ಆಗಿ ಬಿಟ್ಬಿಟ್ಟಿರ್ತಾಳೆ. ಆ ಕ್ವಶನ್ ಯಾವ್ದಪ್ಪ ಅಂದ್ರೆ, ಈ ವರ್ಲ್ಡ್ ಅಲ್ಲಿ ಟೋಟಲ್ ಆದ ಚಿಲ್ಡ್ರನ್ಸ್ ಪಾಪ್ಯುಲೇಷನ್ ಎಷ್ಟು ಅಂತ ಕೇಳಿರ್ತಾರೆ. ಆದ್ರೆ ಆ ಕ್ವಶನ್ ಗೆ ಅವಳು ಆನ್ಸರ್ ಅನ್ನ ಬ್ಲಾಂಕ್ ಆಗಿ ಬಿಟ್ಬಿಟ್ಟಿರ್ತಾಳೆ. ಹಾಗೆ ಅವಳು ಆ ಕ್ವಶನ್ ಅನ್ನ ಅಟೆಂಡ್ ಮಾಡದೇ ಇದ್ದಕ್ಕೆ ಎಲ್ಲ ಮಕ್ಕಳು ಕೂಡ ಹಾಗೆ ಮಾಯ ಆಗ್ಬಿಟ್ಟಿರ್ತಾರೆ. ಸಿಟಿಯಲ್ಲಾಗ್ಲಿ ಮನೆಯಲ್ಲಾಗ್ಲಿ ಯಾವ ಸ್ಕೂಲ್ ಅಲ್ಲಾಗ್ಲಿ ಯಾವ ಮಕ್ಕಳು ಕೂಡ ಕಾಣಿಸೋದಿಲ್ಲ, ಎಲ್ಲ ಮಾಯ ಆಗ್ಬಿಟ್ಟಿರ್ತಾರೆ. ಹಾಗೆ ಈ ಮೂವಿಯನ್ನ ಮುಗಿಸ್ತಾರೆ. ಮತ್ತೆ ಕತೆ ಚಿಕ್ಕದಾದ್ರೂ ಡಿಫ್ರೆಂಟ್ ಆಗಿತ್ತಲ್ವಾ? ಈ ಮೂವಿ ಹೇಗಿತ್ತು ಅಂತ ಹೇಳಿ ಕಮೆಂಟ್ ಮೂಲಕ ತಿಳಿಸಿ. ಈ ತರ ಡಿಫ್ರೆಂಟ್ ಆದ ಮೂವೀಸ್ ಅನ್ನ ನಾವು ನಿಮ್ಗೆ ಕೊಡ್ತಾನೆ ಇರ್ತೀವಿ. ನೀವು ಮಾಡ್ಬೇಕಾಗಿರೋದು ನಿಮ್ಮ ಸಪೋರ್ಟ್ ಮಾತ್ರ, ಏನಿಲ್ಲ. ನಿಮ್ಮ ಫ್ರೆಂಡ್ಸ್ ಮತ್ತೆ ಫ್ಯಾಮಿಲಿ ಮೆಂಬರ್ಸ್ ಗೆ ಈ ವಿಡಿಯೋನ ಶೇರ್ ಮಾಡಿ. ಈಗ ಹೊಸದಾಗಿ ಸೀರೀಸ್ ಗಳನ್ನೆಲ್ಲ ಹಾಕ್ತಾ ಇದ್ದಾರೆ ಅಂತ ಹೇಳಿ ಸಬ್ಸ್ಕ್ರೈಬ್ ಮಾಡ್ಸಿರೇನೆ ಸಾಕು. Soon catch you people with another nice movie. Take care and bye bye.